ರಾಜ್ಯದಲ್ಲಿ 2008ರ ಬಳಿಕ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಪ್ರಭಾವ ಜಾಸ್ತಿ ಆಯಿತು. ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಮತಗಳನ್ನು ಉಳಿಸಿಕೊಂಡು ಬಂದಿದೆ. ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ನಡೀತಾ ಇರುವ ಹಣ ತೋಳ್ಬಲದ ಪಾಲಿಟಿಕ್ಸ್ನಲ್ಲಿ ಪೈಪೋಟಿ ಕೊಡ್ತಾ ಇರೋದು ಪ್ರಾದೇಶಿಕ ಪಕ್ಷ ಜೆಡಿಎಸ್. ವಿಜಯಪುರ, ಬೀದರ್ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಆಗದಿದ್ರು ಎಂದಿಗೂ ತಮ್ಮ ವೋಟ್ ಬ್ಯಾಂಕ್ ಅನ್ನ ಜೆಡಿಎಸ್ ಉಳಿಸಿಕೊಂಡು ಬಂದಿದೆ. ಅದನ್ನ ಈಗ ಗೆಲುವಾಗಿ ಪರಿವರ್ತನೆ ಮಾಡಬೇಕು ಅನ್ನೋದು ಗೌಡರ ಲೆಕ್ಕಾಚಾರ. ಇರೋ 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ವೋಟ್ ಬ್ಯಾಂಕ್ ಇದ್ದೇ ಇದೆ. ಅದನ್ನು ಸೆಳೆಯುವ ಗಟ್ಟಿ ನಾಯಕತ್ವದ ಕೊರತೆ ಇರೋದ್ರಿಂದ ಈಗಿನಿಂದಲೇ ದಳಪತಿಗಳು ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ಬನ್ನಿ, ಯಾವ ಕ್ಷೇತ್ರದಲ್ಲಿ ಏನು ಪರಿಸ್ಥಿತಿ ಇದೆ ನೋಡೋಣ. ಮಹಾರಾಷ್ಟ್ರ ಗಡಿ ಕ್ಷೇತ್ರದಲ್ಲಿ ಜೆಡಿಎಸ್ ಗಟ್ಟಿ. 2 ಚುನಾವಣೆಗಳಲ್ಲಿ ಜೆಡಿಎಸ್ 2ನೇ ಸ್ಥಾನ. ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರವೂ ಒಂದು. ಪುಣ್ಯಕ್ಷೇತ್ರವಾಗಿ ಹೆಸರು ಪಡೆದಿರುವ ಇಂಡಿ ವಿಧಾನಸಭಾ ಕ್ಷೇತ್ರ ಉತ್ತರ ಮತ್ತು ಪಶ್ಚಿಮಕ್ಕೆ ಮಹಾರಾಷ್ಟ್ರ ಗಡಿಭಾಗವಾಗಿದೆ. ಸದ್ಯ 2.56 ಲಕ್ಷ ಮತದಾರರು ಇರುವ ಈ ಕ್ಷೇತ್ರದಲ್ಲಿ 3 ಪಕ್ಷಗಳ ನಡುವೆ ಬಿಗ್ ಫೈಟ್ ಪ್ರತಿ ಚುನಾವಣೆಯಲ್ಲೂ ನಡೆದಿದೆ. ಯಾರೇ ಗೆದ್ರೂ ಕೇವಲ 9 ರಿಂದ 10 ಸಾವಿರ ಮಾತ್ರ. ಅಂದರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದು ಖಚಿತ. ಭೀಮಾ ನದಿಯ ಮುನಿಸು ಇದೆ. ಅಪರಾಧಿ ಜಗತ್ತಿನ ಒಡನಾಟವೂ ಇದೆ. ಜೆಡಿಎಸ್ ಅಭ್ಯರ್ಥಿ ಅತ್ಯಂತ ಸಂಭಾವಿತ. ಕ್ಷೇತ್ರದಲ್ಲಿ ಭೀಮಾ ನದಿ ಅತಿ ಹೆಚ್ಚು ದೂರ ಹರಿದು ಹೋಗುತ್ತೆ. ಹಲವು ಬಾರಿ ನದಿಯಿಂದ ಪ್ರವಾಹ ಹೆಚ್ಚಾಗಿ ಜನರ ಜೀವನ ಅಸ್ತವ್ಯಸ್ತ ಆಗಿರುವುದೂ ಇದೆ. ಇನ್ನು ಭೀಮಾ ತೀರದ ಹಂತಕರ ಬಗ್ಗೆ ರಾಜ್ಯದಲ್ಲಿ ಹಲವಾರು ಬಾರಿ ಚರ್ಚೆಯೂ ಆಗಿದೆ. ಭೀಮಾ ತೀರದಲ್ಲಿ ನಡೆಯುವ ಅಪರಾಧಿ ಚಟುವಟಿಕೆಗಳಿಂದ ಬೀಳುವ ಹೆಣಗಳು ಕ್ಷೇತ್ರದ ಜನರನ್ನ ಭಯಭೀತಗೊಳಿಸಿರುವುದು ಇದೆ. ಈ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ್ 2018 ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. 2023ರಲ್ಲಿ ಜೆಡಿಎಸ್ ಗೆಲ್ಲೋದು ಪಕ್ಕಾ ಆಗಿತ್ತು. ಗ್ಯಾರಂಟಿ ಕಾರ್ಡ್ನಿಂದ ಸೋತ ಜೆಡಿಎಸ್ ಅಭ್ಯರ್ಥಿ. ಕಾಂಗ್ರೆಸ್ ಅಭ್ಯರ್ಥಿ ಹಣದ ಹೊಳೆ ಹರಿಸಿದ ಆರೋಪ. ಇಂಡಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ವೋಟ್ ಬ್ಯಾಂಕ್ ಇರುವ ಕ್ಷೇತ್ರ. ಕಾಂಗ್ರೆಸ್ಗೆ ಕಳೆದ 3 ಚುನಾವಣೆಗಳಿಂದ ನೇರ ಪೈಪೋಟಿ ಕೊಡ್ತಾ ಇರೋದು ಪ್ರಾದೇಶಿಕ ಪಕ್ಷ ಜೆಡಿಎಸ್. ಅಂದು ದೇವೇಗೌಡರು ಮಾಡಿದ ಕೆಲಸಗಳ ಪ್ರತಿಫಲ ಇಂದಿಗೂ ಈ ಕ್ಷೇತ್ರದ ಜನ ಜೆಡಿಎಸ್ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಕೊನೆ 2 ದಿನ ಮಾಡುವಂತಹ ತಂತ್ರಗಾರಿಕೆ ಜೆಡಿಎಸ್ ಅಭ್ಯರ್ಥಿ ಸೋಲಿನ ದಡ ಸೇರೋದಕ್ಕೆ ಕಾರಣ ಆಗ್ತಾ ಇದೆ. 2023ರಲ್ಲಿ ಬಿಡಿ ಪಾಟೀಲ್ ಬಗ್ಗೆ ಮತದಾರರ ಒಲವು ಇತ್ತು. 2 ಬಾರಿ ಸೋಲಿಸಿದ್ದೇವೆ ಅಂತ ಜನರಲ್ಲಿ ಪಾಟೀಲ್ ಮೇಲೆ ಕನಿಕರವೂ ಇತ್ತು. ಹೀಗಾಗಿ ಜೆಡಿಎಸ್ ಗೆಲ್ಲೋದು ಖಚಿತ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಕಾಮನ್ ಆಗಿತ್ತು. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಯಶವಂತರಾಯಗೌಡ ಪಾಟೀಲ್ ಕೊನೆಯ 2 ದಿನ ಹರಿಸಿದ ಹಣ ಹೊಳೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಮತದಾರರ ಕೈಗಿಟ್ಟ ಗ್ಯಾರಂಟಿ ಕಾರ್ಡ್ ಜೆಡಿಎಸ್ ಅಭ್ಯರ್ಥಿ ಸಂಭಾವಿತನಾದ್ರೂ ಸೋಲಿನ ದಡ ಸೇರುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾರು ಎಷ್ಟು ಮತ ಪಡೆದ್ರು, ಎಷ್ಟು ಮತಗಳ ಅಂತರದಿಂದ ಬಿಡಿ ಪಾಟೀಲ್ ಸೋತ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯಶವಂತರಾಯಗೌಡ ಪಾಟೀಲ್ 71,785 ಮತಗಳನ್ನು ಪಡೆದರೆ ಜೆಡಿಎಸ್ನ ಬಿಡಿ ಪಾಟೀಲ್ ಹಂಜಗಿ 61,456 ಮತಗಳನ್ನು ಪಡೆದು 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಕೊನೆಯ 3 ದಿನ ಕಾಂಗ್ರೆಸ್ ಮಾಡಿದ ತಂತ್ರಗಾರಿಕೆ ಹಾಗೂ ಹಣ ಹೊಳೆಯನ್ನ ಪ್ರಾದೇಶಿಕ ಪಕ್ಷ ಅಭ್ಯರ್ಥಿ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ 10,000 ಮತಗಳ ಅಂತರದಿಂದ ಜೆಡಿಎಸ್ ಅಭ್ಯರ್ಥಿ ಸೋಲು ಕಂಡರು. ಜೊತೆಗೆ ಇಲ್ಲಿಯ ಗಟ್ಟಿ ನಾಯಕತ್ವದ ಕೊರತೆ ಸಹ ಜೆಡಿಎಸ್ ಅಭ್ಯರ್ಥಿ ಸೋಲಿನ ದಡ ಸೇರುವುದಕ್ಕೆ ಕಾರಣವಾಯಿತು. 2023ರ ಫಲಿತಾಂಶ ಹಾಗೂ 2018ರ ಫಲಿತಾಂಶಕ್ಕೆ ಭಾರೀ ವ್ಯತ್ಯಾಸಗಳು ಇರಲಿಲ್ಲ. 2018ರಲ್ಲೂ ಜೆಡಿಎಸ್ ಬಿಜೆಪಿಗಿಂತಲೂ ಹೆಚ್ಚು ಮತ ಪಡೆದು ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಿನ ಟೆನ್ಷನ್ ತರಿಸಿದ್ರು. ಆದರೆ ಕಾಂಗ್ರೆಸ್ನ ಎಂಬಿ ಪಾಟೀಲ್ ಅಂಡ್ ಟೀಮ್ ಮಾಡಿದ ಕಡೆಯ ಕ್ಷಣದ ಗೇಮ್ ಪ್ಲಾನ್ ವರ್ಕೌಟ್ ಆಗಿ ಕಾಂಗ್ರೆಸ್ ಯಶವಂತರಾಯಗೌಡ ಪಾಟೀಲ್ 50,401 ಮತ ಪಡೆದು ಗೆದ್ರೆ ಜೆಡಿಎಸ್ ಬಿಡಿ ಪಾಟೀಲ್ 40,463 ಮತ ಪಡೆದು ಸೋಲನ್ನ ಒಪ್ಪಿಕೊಂಡ್ರು. ಇಲ್ಲಿಯೂ ಗೆಲುವಿನ ಅಂತರ 10,000ದಷ್ಟೇ ಇತ್ತು.
ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ. ಹಾಸನದಲ್ಲಿ ದೇವೇಗೌಡರ ಶಪಥ. ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹಾಗೂ ಜೆಡಿಎಸ್ ಸಂಘಟನೆ ಚುರುಕುಗೊಳಿಸುವುದಕ್ಕೆ ದಳಪತಿಗಳು ಮಾಡಿದ ಹಾಸನ ಸಮಾವೇಶ ಭಾರೀ ಯಶಸ್ಸನ್ನ ಕಂಡಿದೆ. ಅದರಲ್ಲೂ ಮಾಜಿ ಪಿಎಂ ದೇವೇಗೌಡರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕೇವಲ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಪ್ರವಾಸ ಮಾಡಿ ಪಕ್ಷ ಕಟ್ಟಿ 2028ಕ್ಕೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ದೇವೇಗೌಡರ ಕುಟುಂಬವನ್ನ ಮುಗಿಸಬೇಕು ಅನ್ನೋ ಕಾಂಗ್ರೆಸ್ ನಾಯಕರ ಕನಸು ಈಡೇರಲ್ಲ. ದ್ವೇಷದ ರಾಜಕಾರಣ ಬಹಳ ದಿನ ನಡೆಯಲ್ಲ ಅಂತ ಗುಡುಗಿ ಈಗ ದಕ್ಷಿಣದಲ್ಲಿ ಸಮಾವೇಶ ಮುಗಿಸಿ ಉತ್ತರದಲ್ಲಿ ಇರೋ ವಿಜಯಪುರದಲ್ಲಿ ಆರ್ಭಟಿಸಲು ರೆಡಿಯಾಗಿದ್ದಾರೆ. ಇದು ಸಹಜವಾಗಿಯೇ ಆ ಭಾಗದ ಕಾರ್ಯಕರ್ತರಿಗೆ ಹುಮ್ಮಸ್ಸು ತರಲಿದೆ. 2028ಕ್ಕೆ ಜೆಡಿಎಸ್ ಗೆಲ್ಲೋದು ಪಕ್ಕಾ. ಈ 2 ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆದ ಮತ ನೋಡಿದಾಗ ಭಾರಿ ಅಂತರ ಇಲ್ಲ. 10,000 ಮತಗಳ ಅಂತರದಲ್ಲಿ ಒಬ್ರು ಗೆಲ್ತಾ ಇದ್ರೆ ಮತ್ತೊಬ್ಬರು ಸೋಲ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಜೆಡಿಎಸ್ ವೋಟ್ ಬೇಸ್ ಸ್ಟ್ರಾಂಗ್ ಆಗಿ ಇರೋದು ನಿಜ. ಆದ್ರೆ ಆ ಮತಗಳನ್ನ ಒಟ್ಟುಗೂಡಿಸಿ ಗೆಲುವಿನ ದಡಕ್ಕೆ ಸೇರಿಸುವುದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ನಿಖಿಲ್ ಪ್ರಯತ್ನ ಶುರು ಮಾಡಿದ್ದಾರೆ. ಸರಿಯಾಗಿ ವರ್ಕೌಟ್ ಆದ್ರೆ 2 ಬಾರಿ ಸೋತಿರುವ ಜೆಡಿಎಸ್ನ ಬಿಡಿ ಪಾಟೀಲ್ 2028ಕ್ಕೆ ಶಾಸಕರಾಗೋದ್ರಲ್ಲಿ ಅನುಮಾನವಿಲ್ಲ. ಆ ಕೆಲಸ ಇಂದಿನಿಂದಲೇ ಶುರು ಮಾಡಿ ಸಮಾವೇಶ ಮಾಡ್ತಾ ಇದ್ದಾರೆ ದಳಪತಿಗಳು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.